ಹಾಯ್ ಎವ್ರಿವನ್, ನಮಸ್ತೆ. ಕನ್ನಡ ಪದಬಂಧದ ಇವತ್ತಿನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪದಬಂಧವನ್ನು ಗಮನಿಸೋಣ. ಮೊದಲಿಗೆ ಎಡದಿಂದ ಬಲಕ್ಕೆ. ಕ್ರಮ ಸಂಖ್ಯೆ 3. ಶುಭ ಮುಂಜಾನೆಯನ್ನು ಹೀಗೂ ಹೇಳಬಹುದು. 4 ಅಕ್ಷರಗಳು. ಉತ್ತರ ಸುಪ್ರಭಾತ. ಆರನೇ ಕ್ರಮ ಸಂಖ್ಯೆಯನ್ನು ನೋಡೋಣ. ಬೆಟ್ಟವನ್ನು ಕಿರುಬೆರಳಲ್ಲಿ ಎತ್ತಿದ ಕೃಷ್ಣನ ಹೆಸರು. 4 ಅಕ್ಷರಗಳು. ಇದು ಸಾಮಾನ್ಯವಾಗಿ ತುಂಬ ಜನಪ್ರಿಯವಾಗಿರುವಂತಹ ಹೆಸರು. ಶ್ರೀಕೃಷ್ಣ ಗೋಕುಲದಲ್ಲಿ ಗೋವರ್ಧನ ಗಿರಿಯನ್ನು ಎತ್ತಿದಂಥ ಸಂದರ್ಭ ಇದು. ಸೊ ಗೋವರ್ಧನ ಗಿರಿಯನ್ನು ಎತ್ತಿದಂಥ ಕೃಷ್ಣನಿಗೆ ಸಿಕ್ಕ ಹೆಸರು ಗಿರಿಧರ. ಈಗ 8ನೇ ಕ್ರಮ ಸಂಖ್ಯೆಯನ್ನು ನೋಡೋದಾದರೆ ಅಡ್ಡಿ ಅಥವಾ ವಿರೋಧ. 3 ಅಕ್ಷರಗಳು. ಉತ್ತರ ನಿರ್ಬಂಧ. ನಿರ್ಬಂಧ. ಈಗ 10ನೇ ಕ್ರಮ ಸಂಖ್ಯೆಯನ್ನು ನೋಡೋಣ. ಗಿಡವನ್ನು ಭೂಮಿಯಲ್ಲಿ ಭದ್ರವಾಗಿ ಹಿಡಿದಿಟ್ಟುಕೊಳ್ಳುವ ಅಂಗ. 2 ಅಕ್ಷರಗಳು. ಉತ್ತರ 9ನೇ ಕ್ರಮ ಸಂಖ್ಯೆಯನ್ನು ನೋಡೋಣ. ಮಾತಿನ ಚಕಮಕಿ ಕೊನೆಗೆ ದೀರ್ಘ. 3 ಅಕ್ಷರಗಳು. ಮಾತಿನ ಚಕಮಕಿ ಅನ್ನುವ ಪದಕ್ಕೆ ಸಮಾನಾರ್ಥಕ ಪದ ವಾಗ್ವಾದ. ಕೊನೆಗೆ ದೀರ್ಘ ಅಂದರೆ ಕಡೆಯ ಅಕ್ಷರ ದೀರ್ಘಾಕ್ಷರ ಆಗಿರಬೇಕು. ಉತ್ತರ ವಾಗ್ವಾದ. ದೀರ್ಘಾಕ್ಷರ ಆಗಿದೆ. ವಾಗ್ವಾದ ಇದು ಹ್ರಸ್ವಸ್ವರದ. ಇದು ಇಲ್ಲಿ ಕೊನೆಗೆ ದೀರ್ಘ ಆಗಿರೋದ್ರಿಂದ ದೀರ್ಘಾಕ್ಷರ ಮಾಡಿದೆ, ಹಾಗಾಗಿ ಇದು ವಾಗ್ವಾದ ಆಗತ್ತೆ. ಈಗ 10ನೇದನ್ನು ನೋಡೋಣ. ಗಿಡವನ್ನು ಭೂಮಿಯಲ್ಲಿ ಭದ್ರವಾಗಿ ಹಿಡಿದಿಟ್ಟುಕೊಳ್ಳುವ ಅಂಗ. 2 ಅಕ್ಷರಗಳು. ಉತ್ತರ ಬೇರು. 11ನೇದನ್ನು ನೋಡೋಣ. ಬುದ್ಧಿಮಾತು ಎಂಬರ್ಥದಲ್ಲಿ ಬಳಸುವ ಪದ. 5 ಅಕ್ಷರಗಳು. ಉತ್ತರ ಹಿತೋಪದೇಶ. ಹದಿಮೂರು ಕ್ರಮ ಸಂಖ್ಯೆಯನ್ನು ನೋಡೋಣ. 2 ಅಕ್ಷರದ ಭೂಪಟ. ಉತ್ತರ ನಕ್ಷೆ. 14ನೇ ಕ್ರಮ ಸಂಖ್ಯೆಯನ್ನು ನೋಡೋದಾದರೆ ಪುರಸ್ಕೃತ ಎಂಬರ್ಥದ ಪದ ಇಲ್ಲಿ ಚೆಲ್ಲಾಪಿಲ್ಲಿ. ಅಂದರೆ ಚೆಲ್ಲಾಪಿಲ್ಲಿ ಅಂತಂದರೆ ಕ್ರಮವಾಗಿ ಇಲ್ಲದಿರುವುದಕ್ಕೆ ಚೆಲ್ಲಾಪಿಲ್ಲಿ ಅಂತ ಹೇಳ್ತಾರೆ. ಪುರಸ್ಕೃತ ಎಂಬ ಪದದ ಸಮಾನಾರ್ಥಕ ಪದ ಅರ್ಜಿತ. ಅದನ್ನು ಈ ಒಂದು ಪದಬಂಧದಲ್ಲಿ ಯಾವ ರೀತಿ ಉಪಯೋಗಿಸ್ಬೋದು ಅನ್ನೋದಕ್ಕೆ ಮೇಲಿನಿಂದ ಕೆಳಗೆ ಇರುವಂತಹ 12ನೇ ಕ್ರಮ ಸಂಖ್ಯೆಯನ್ನು ನಾವು ಬಿಡಿಸೋಣ. ಅದರಿಂದ ನಮಗೆ ಇಲ್ಲಿ ಯಾವ ಯಾವ ಅಕ್ಷರಗಳು ಬರಬಹುದು ಅಂತ ನಾವು ನೋಡ್ಬೋದು. ಮೇಲಿನಿಂದ ಕೆಳಗೆ ಇರುವಂಥ ಕ್ರಮ ಸಂಖ್ಯೆ 5 ಮತ್ತು 12 ನಾವು ಬಿಡಿಸಬೇಕು. ಈಗ 5ನ್ನು ನೋಡೋಣ. ಕೆಳ ನ್ಯಾಯಾಲಯದ ತೀರ್ಪು ವಿರೋಧಿಸಿ ಸಲ್ಲಿಸಿದ ಮನವಿ. 6 ಅಕ್ಷರಗಳು. ಇಲ್ಲಿ 2 ಅಕ್ಷರಗಳಿದೆ. 4 ಅಕ್ಷರಗಳನ್ನು ನಾವು ಊಹಿಸಬೇಕು. ಉತ್ತರ ತಕರಾರು ಅರ್ಜಿ. 12ನೇ ಕ್ರಮ ಸಂಖ್ಯೆಯನ್ನು ನೋಡೋಣ. 100 ವರ್ಷಗಳ ಕಾಲಾವಧಿ. 4 ಅಕ್ಷರಗಳು. ಉತ್ತರ ಶತಮಾನ. ಹಾಗಾಗಿ ಇದು ಅರ್ಜಿತ ಆದ್ದರಿಂದ ಉಳಿದ ಅಕ್ಷರ ಆ ಇಲ್ಲಿ ಮಧ್ಯದಲ್ಲಿ ಬರುತ್ತದೆ. ಈಗ ಎಡದಿಂದ ಬಲಕ್ಕೆ ಮತ್ತೆ ವಾಪಸ್ ಹೋಗೋಣ. 15ನೇ ಕ್ರಮ ಸಂಖ್ಯೆಯನ್ನು ನೋಡೋಣ. ಬಸವಣ್ಣನವರ ಪ್ರಕಾರ ಕಾಯಕವೇ ಡ್ಯಾಶ್ 3 ಅಕ್ಷರ.
ಇದು ಎಲ್ಲರಿಗೂ ಗೊತ್ತಿರುವಂತಹ ನುಡಿ. ಇದು ಕಾಯಕವೇ ಕೈಲಾಸ. ಹದಿನಾರನೇ ಕ್ರಮ ಸಂಖ್ಯೆಯನ್ನು ನೋಡೋಣ. ಕದಂಬರ ರಾಜಧಾನಿಯಾಗಿದ್ದ ತಾಣ. 4 ಅಕ್ಷರಗಳು. ಉತ್ತರ ಬನವಾಸಿ. ಬನವಾಸಿ ಅನ್ನುವ ಪಟ್ಟಣವು ಕದಂಬರು ಕನ್ನಡ ನಾಡಿನ ಆಳಿದಂತಹ ಹಲವು ಪ್ರಮುಖ ರಾಜಮನೆತನಗಳಲ್ಲಿ ಒಬ್ಬರು. ಸೊ ಇವರು ರಾಜಧಾನಿಯಾಗಿದ್ದ ತಾಣ ಬನವಾಸಿ. ಹದಿನೆಂಟನೇ ಕ್ರಮ ಸಂಖ್ಯೆಯನ್ನು ನೋಡೋಣ. ಕಪ್ಪು ಬಣ್ಣದ ಮಾರ್ಜಾಲ. 4 ಅಕ್ಷರ. ಕಪ್ಪು ಬಣ್ಣ ಅಂದರೆ ಕರಿ, ಮಾರ್ಜಾಲ ಅಂದರೆ ಬೆಕ್ಕು. ಸೊ ಇದು ಸರಳವಾಗಿದೆ, ಕರಿ ಬೆಕ್ಕು. ಈಗ ಮೇಲಿನಿಂದ ಕೆಳಗೆ ಇರುವಂತಹ ವಿಭಾಗದ ಕ್ಲೂಗಳನ್ನು ಒಂದಾದ ಮೇಲೆ ಒಂದು ಬಿಡಿಸೋಣ. ಈಗ ಮೊದಲನೇ ಕ್ಲೂ, ರಾಮಧಾನ್ಯ ಎಂದು ಕರೆಯಲ್ಪಡುವ ಧಾನ್ಯ. 2 ಅಕ್ಷರದ್ದು. ಉತ್ತರ ರಾಗಿ. ಎರಡನೇ ಕ್ರಮ ಸಂಖ್ಯೆಯನ್ನು ನೋಡೋಣ. ಹಾಲಿನ ಪರ್ಯಾಯ ಪದ. 2 ಅಕ್ಷರಗಳು. ಹಾಲಿಗೆ ಇರುವಂತಹ ಸಮಾನಾರ್ಥಕ ಪದಗಳಲ್ಲಿ ಕ್ಷೀರ ಕೂಡ ಒಂದು. ಉತ್ತರ ಕ್ಷೀರ. ನಾಲ್ಕನೇ ಕ್ರಮ ಸಂಖ್ಯೆಯನ್ನು ನೋಡೋದಾದರೆ, ಒಂದು ವಿಷಯದ ಬಗ್ಗೆ ಬರೆದ ಗಂಭೀರ ಲೇಖನ. 3 ಅಕ್ಷರಗಳು. 2 ಅಕ್ಷರ ಆಲ್ರೆಡಿ ಇದೆ, 3ನೇದು ಮಾತ್ರ ಬರಿಬೇಕು. ಉತ್ತರ ಪ್ರಬಂಧ. ಈ ಪ್ರಬಂಧವನ್ನು ನಾವು ಸಾಮಾನ್ಯವಾಗಿ ಶೈಕ್ಷಣಿಕ ತರಗತಿಗಳಲ್ಲಿ ನಾವು ನೋಡ್ತೀವಿ. ಮತ್ತು ಕೆಲವೊಂದು ಇಂಟರ್ವ್ಯೂಗಳಲ್ಲೂ ಕೂಡ ಎಸ್ಸೆ ಬರಿಬೇಕು ಅಂತಾರೆ. ಎಸ್ಸೆ ಅಂದರೆ ಕನ್ನಡದಲ್ಲಿ ಪ್ರಬಂಧ ಅಂತ ಹೇಳ್ತಾರೆ. ಈಗ 5ನೇ ಕ್ರಮ ಸಂಖ್ಯೆಯನ್ನು ನೋಡೋಣ. ಆಲ್ರೆಡಿ ನಾವು ಮಾಡಿದ್ದೇವೆ. ಕೆಳ ನ್ಯಾಯಾಲಯದ ತೀರ್ಪು ವಿರೋಧಿಸಿ ಸಲ್ಲಿಸಿದ ಮನವಿ. 6 ಅಕ್ಷರಗಳು. ಉತ್ತರ ತಕರಾರು ಅರ್ಜಿ. ಹಾಗೆಯೇ 8ನೇದನ್ನು ನೋಡೋಣ. ಸೊ 7ನೇ ಕ್ರಮ ಸಂಖ್ಯೆಯನ್ನು ನೋಡೋದಾದರೆ, ಇನ್ನಷ್ಟು ಮತ್ತಷ್ಟು ಹಣ ಬೇಕೆನ್ನುವ ವ್ಯಕ್ತಿಯನ್ನು ಹೀಗೆ ಹೇಳಬಹುದು. 4 ಅಕ್ಷರಗಳು. ಉತ್ತರ ಧನದಾಹಿ. ಒಂದೇ ಅಕ್ಷರ ಮಾತ್ರ ಬರಿಬೇಕಾಗಿದೆ. ಧನದಾಹಿ. ಈಗ 8ನೇ ಕ್ರಮ ಸಂಖ್ಯೆಯನ್ನು ನೋಡೋಣ. ಏನನ್ನೂ ಸೇವಿಸದೆ ಕಟ್ಟುನಿಟ್ಟಾದ ವ್ರತ. 5 ಅಕ್ಷರಗಳು. 3 ಅಕ್ಷರಗಳಿದೆ, ಇನ್ನು 2 ಅಕ್ಷರ ಮಾತ್ರ ಬರಿಬೇಕು. ಏನನ್ನೂ ಸೇವಿಸದೆ ಕಟ್ಟುನಿಟ್ಟಾದ ವ್ರತ ಅಂದರೆ ಅದು ನಿಟ್ಟುಪವಾಸ ಅಂತಾರೆ. ಮುಂದಿನ ಕ್ರಮ ಸಂಖ್ಯೆಯನ್ನು ನೋಡೋಣ. 9ನೇದು, ಬಸ್ಸು, ಕಾರು ಮುಂತಾದವುಗಳನ್ನು ಓಡಿಸುವವನು. 6 ಅಕ್ಷರಗಳು. ಇಲ್ಲಿ 3 ಅಕ್ಷರಗಳು ಸಿಕ್ಕಾಗಿದೆ. ಬಸ್ಸು, ಕಾರು ಮುಂತಾದವು ಅಂದರೆ ಅದು ವಾಹನ ಅಂತ ಬರುತ್ತೆ. ಓಡಿಸುವವನನ್ನು ಅಂದರೆ ವಾಹನವನ್ನು ಓಡಿಸುವವನನ್ನು ಚಾಲಕ ಅಂತ ಹೇಳ್ತಾರೆ. ಸೊ ವಾಹನ ಚಾಲಕ. ಈಗ ಮುಂದಿನ ಕ್ರಮ ಸಂಖ್ಯೆಯತ್ತ ಗಮನ ಹರಿಸೋಣ. 12ನೇದು, 100 ವರ್ಷಗಳ ಕಾಲಾವಧಿ. 4 ಅಕ್ಷರಗಳು. ಈಗಾಗಲೇ ಮಾಡಿದ್ದೀವಿ. ಉತ್ತರ ಶತಮಾನ. 15ನನ್ನು ಗಮನಿಸೋಣ. ಒಬ್ಬರು ಹೇಳಿದಂತೆ ನಡೆಯುವ ಅಥವಾ ಕುಣಿಯುವ ವ್ಯಕ್ತಿ ಎಂಬರ್ಥದಲ್ಲಿ ಬಳಸುವ ಪದ. 3 ಅಕ್ಷರಗಳು. ಉತ್ತರ ಕೈಗೊಂಬೆ. ಇಲ್ಲಿ ಮಧ್ಯದ ಅಕ್ಷರ ಮಾತ್ರ ಬರಿಬೇಕು. ಈಗ 16ನೇದನ್ನು ನೋಡೋಣ. ಒಂದು ಜಲಚರ ಪಕ್ಷಿ. 2 ಅಕ್ಷರಗಳು. ಬಕಾರದಿಂದ ಶುರುವಾಗುವಂತಹ ಜಲಚರ ಪಕ್ಷಿ ಬಕಪಕ್ಷಿ. ಇಲ್ಲಿ ಪಕ್ಷಿ ಅಂತ ಬರೆಯೋಕ್ಕೆ ಜಾಗ ಇಲ್ಲದಿರೋದ್ರಿಂದ 2 ಅಕ್ಷರ ಆದ್ದರಿಂದ ನಾವು ಬಕ ಅಂತ ಮಾತ್ರ ಬರಿತೀವಿ. 17ನನ್ನು ಗಮನಿಸೋಣ. 2 ಅಕ್ಷರದ ಸಂಪತ್ತು. ಸಿ ಇಂದ ಶುರುವಾಗುವಂಥ ಸಂಪತ್ತಿನ ಪರ್ಯಾಯ ಪದ ಸಿರಿ. ಸೊ ಈ ಪದದೊಂದಿಗೆ ಇವತ್ತಿನ
ಪದಬಂಧ ಕಂಪ್ಲೀಟ್ ಆಗಿದೆ. ಇವತ್ತಿನ ಪದದಲ್ಲಿ ನೀವು ಕಲಿತಂತಹ ಹೊಸ ಪದಗಳನ್ನು ನನಗೆ ತಿಳಿಸಿ. ಮತ್ತೆ ಮುಂದಿನ ಪದಬಂಧದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್. ನಮಸ್ತೆ.